ಇನ್ನು ಬೇಸಿಗೆ ಕಾಲನೇ ಆರಂಭವಾಗಿಲ್ಲ. ಆದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಕೆಲವು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಮುನ್ನೆಲೆಗೆ ಬಂದಿದೆ. ಕಳೆದ ಸುಮಾರು 8 ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹನಿ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ತೊಂದರೆ ಎದುರಿಸುತ್ತಿದ್ದಾರೆ. ನೀರಿನ ಸಮಸ್ಯೆಯಿಂದ ಬೇಸತ್ತ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದು ಪುರಸಭೆ ಕಚೇರಿಗೆ ಆಗಮಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಅವರು ಮಹಿಳೆಯರೊಂದಿಗೆ ಸೇರಿ ಪುರಸಭೆ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಹಾರ್ಕುಡ್ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಪಟ್ಟಣದ ಪಕ್ಕದಲ್ಲೇ 2 ನದಿಗಳಿದ್ದರೂ ಸಹ ನೀರಿನ ಸಮಸ್ಯೆ ಯಾಕೆ ಪರಿಹಾರವಾಗ್ತಿಲ್ಲ ಎಂಬುದು ಪ್ರಶ್ನಿಸಿದ ವೀರಣ್ಣ ಯಾರಿ, ಪುರಸಭೆ ಅನುದಾನದಲ್ಲಿ ಅನೇಕ ಬೋರ್ವೆಲ್ಗಳನ್ನು ರಿಪೇರಿ ಮಾಡಲಾಗಿದೆ ಹಾಗೂ ಹೊಸ ಬೋರ್ವೆಲ್ಗಳನ್ನು ಹಾಕಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿರುವುದಾದರೆ ಅವು ಎಲ್ಲಿವೆ ಎಂದು ಕಟುವಾಗಿ ಪ್ರಶ್ನಿಸಿದರು. ಚಳಿಗಾಲದಲ್ಲೇ ಈ ರೀತಿ ನೀರಿನ ಕೊರತೆ ಎದುರಾದರೆ ಬೇಸಿಗೆಯಲ್ಲಿ ಜನರ ಪರಿಸ್ಥಿತಿ ಇನ್ನಷ್ಟು ದಯನೀಯವಾಗಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೋಟಾರ್ ರಿಪೇರಿ, ಪಂಪ್ ದುರಸ್ತಿ, ವಿದ್ಯುತ್ ಸಮಸ್ಯೆ ಎಂಬ ಕಾರಣಗಳನ್ನು ಮುಂದಿಟ್ಟುಕೊಂಡು ಜನರನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ ಎಂದು ಆರೋಪಿಸಿ ಪರಿಹಾರ ವ್ಯವಸ್ಥೆಯಾಗಿ 50 ಲಕ್ಷ ರೂಪಾಯಿ ವೆಚ್ಚದ ಪೈಪ್ಲೈನ್ ಯೋಜನೆ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದ್ದರೂ ಅದರ ಲಾಭ ಜನರಿಗೆ ತಲುಪದಿರುವುದು ಏಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಜನರಿಗೆ ತಕ್ಷಣವೇ ನಿರಂತರ ನೀರಿನ ಪೂರೈಕೆ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು ಎಂದು ಪುರಸಭೆ ಆಡಳಿತಕ್ಕೆ ಆಗ್ರಹ ಮಾಡಿದರು. ನೀರಿನ ಸಮಸ್ಯೆ ದಿನೇ ದಿನೇ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಬೋರ್ವೆಲ್ಗಳ ದುರಸ್ತಿ, ಪಂಪ್ ಹಾಗೂ ವಿದ್ಯುತ್ ಸಮಸ್ಯೆ ಪರಿಹರಿಸಿ ಪರ್ಯಾಯ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಸಾರ್ವಜನಿಕರು ಪುರಸಭೆ ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಯಂಕಮ್ಮ ಗೌಡ್ಗಾಂವ್, ರಮೇಶ್ ಜಾಧವ್, ಭರತ್ ರಾಠೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪುರಸಭೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಾರ್ಡ್ ಸಂಖ್ಯೆ 2ರಲ್ಲಿ ದೇವಲಿಬಾಯಿ ರಾಠೋಡ್, ಲಕ್ಷ್ಮೀಬಾಯಿ ಕೋಲಿ, ಪಾರ್ವತಿ ಕೋಲಿ, ಅನಿತಾ ಗಂಟ್ಯಾಳ್, ವಸಂತ ಮಾರ್ಬಾಯಿ, ಜಾಹಿದ್ ಬೇಗಂ, ರುಕ್ಸಾನಾ ಬೇಗಂ, ಹರ್ಷಾ ಬೇಗಂ, ಮೈತಾಬಿ ಬೇಗಂ, ರಿಜ್ವಾನಾ ಬೇಗಂ, ಮಲ್ನಬಿ ಬೇಗಂ, ಕಮಲಾ ರಾಠೋಡ್, ನೀಲಮ್ಮ ಬನ್ಸೋಡಿ ಸೇರಿದಂತೆ ಅನೇಕ ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅಣ್ಣಾರಾಯ್ ವೀವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಸರ್ ಅವ್ರು ನಮ್ದು ಅವ್ರೊಬ್ಬರು ಬಲ್ರಿ ಬರ್ರಿ ಸರ್ ಒಂದು ಫೋಟೋ ತಗೋರಿ ಇವ್ರು ಬರ್ಬೇಕು, ಇವ್ರು ಸಾಹೇಬ್ರು ಬರ್ಬೇಕು, ಇವ್ರು ಗಣಂದರ ಕೆಲಸ ಮಾಡ್ಕೊಂತಾರ. 50 ಲಕ್ಷ ರೂಪಾಯಿ ಕೊಟ್ಟು ಪೈಪ್ ಲೈನ್ ಮಾಡಿದ್ದದ ಅದ SEC ದವ್ರಿಗೆ ಕಲೆಕ್ಷನ್ ಕೊಡ್ತೀನಿ ಅಂದ್ರಿ, ಕಲೆಕ್ಷನ್ ಕೊಟ್ಟಿಲ್ಲ. ಈಗ ಅನ್ಕ ನಮ್ಮಲ್ಲೇ ವಾರ ನೀರ್ ಬಿಡ್ಲಿಕ್ಕೆ ಕುಂತಾರ. ಪಾಪ ಹೆಣ್ಮಕ್ಳು ಮಾಡಿ 1 ದಿನ ಮಾಡಿರೋ ಮನಿ ನಡೀತದ ಅವ್ರದ್ದು ಅನ್ಕ ಕೂಲಿನಲ್ಲಿ ಬಿಟ್ಟು ಕೇಸಿಂದ ಇವತ್ತು ನೀರಿನ ಸಲಕ್ ಅವ್ರು ದಂಧ ಮಾಡೋರು ಬಿಟ್ಟು ಬಂದಾರ. ಇಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಒಬ್ರಿಗೆ 20 ರೂಪಾಯಿ ಖರ್ಚು ಅದ. ಈಗ ಅವ್ರು 40 ರೂಪಾಯಿ ಅವ್ರು ಕೊಡ್ತಾರವ ನಿಮ್ಗೆ. ಒಬ್ರಿಗೆ ಏಸ್ ಬಂದಿರಿ ಹೆಸರು ಬರೀರಿ 40 ರೂಪಾಯಿ ಕೊಡ್ತಾರ ನಿಮ್ಗೆ. ನೀವು ಬಂದ್ ಕೇಸಿಂದ ಇವತ್ತು ಬಂದ್ ಕೇಸಿಂದ ನೀವು ಖಾಲಿ ಒಂದು ಇಲ್ಲ ಇವತ್ತು ಬಂದಿದ್ರಿ. ಅದು 50 ಲಕ್ಷ ರೂಪಾಯಿ ಕೊಟ್ಟು ಪೈಪ್ ಲೈನ್ ಮಾಡಿದ್ದದ ಅದ SEC ದವ್ರಿಗೆ ಕಲೆಕ್ಷನ್ ಕೊಡ್ತೀನಿ ಅಂದ್ರಿ, ಕಲೆಕ್ಷನ್ ಕೊಟ್ಟಿಲ್ಲ. ಈಗ ಅನ್ಕ ನಮ್ಮಲ್ಲೇ ವಾರ ನೀರ್ ಬಿಡ್ಲಿಕ್ಕೆ ಕುಂತಾರ. ಪಾಪ ಹೆಣ್ಮಕ್ಳು ಮಾಡಿ 1 ದಿನ ಮಾಡಿರೋ ಮನಿ ನಡೀತದ ಅವ್ರದ್ದು ಅನ್ಕ ಕೂಲಿನಲ್ಲಿ ಬಿಟ್ಟು ಕೇಸಿಂದ ಇವತ್ತು ನೀರಿನ ಸಲಕ್ ಅವ್ರು ದಂಧ ಮಾಡೋರು ಬಿಟ್ಟು ಬಂದಾರ. ಇಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಒಬ್ರಿಗೆ 20 ರೂಪಾಯಿ ಖರ್ಚು ಅದ. ಈಗ ಅವ್ರು 40 ರೂಪಾಯಿ ಅವ್ರು ಕೊಡ್ತಾರವ ನಿಮ್ಗೆ. ಒಬ್ರಿಗೆ ಏಸ್ ಬಂದಿರಿ ಹೆಸರು ಬರೀರಿ 40 ರೂಪಾಯಿ ಕೊಡ್ತಾರ ನಿಮ್ಗೆ. ಇವತ್ತು ನಂದೇ ನೀವು ಬಂದ್ ಕೇಸಿಂದ ನೀವು ಖಾಲಿ ಒಂದು ಇಲ್ಲ